ಎಲ್ಲೋ ಗೈಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೀವು ನೋಡ್ತಿದ್ದೀರಾ ZRS ಗೇಮಿಂಗ್. ಇವತ್ತಿನ ವಿಷಯ ಏನು ಅಂದ್ರೆ ಗೈಸ್, ನೀವೆಲ್ಲ ಕಡೆ ನೋಡ್ತಿದ್ದೀರಾ ಫ್ರೀ ಫೈರ್ ಫೋಟೋನ ಎಡಿಟ್ ಮಾಡ್ತಿದ್ದಾರೆ. ಹೇಗೆ ಎಡಿಟ್ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಾಗಬೇಕು ಅಂದ್ರೆ ಈ ವಿಡಿಯೋನ ಫುಲ್ ಆಗಿ ನೋಡಬೇಕು. ಹಾಗೆ ಗೈಸ್, ಮೊದಲನೇ ಬಾರಿ ನಮ್ಮ ಚಾನೆಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡುವ. ಗೈಸ್, ಫಸ್ಟು ಏನು ಮಾಡಬೇಕು ಅಂದರೆ ಫ್ರೀ ಫೈರ್ನ ಓಪನ್ ಮಾಡಬೇಕು. ಫ್ರೀ ಫೈರ್ ಓಪನ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ತಗೋಬೇಕು. ಏನು ಸ್ಕ್ರೀನ್ಶಾಟ್ ತಗೋಬೇಕು ಅಂತ ಹೇಳ್ತೀನಿ, ಬನ್ನಿ ಗೈಸ್. ಸ್ವಲ್ಪ ನೆಟ್ವರ್ಕ್ ಇಲ್ಲ ಗೈಸ್, ಅಡ್ಜಸ್ಟ್ ಮಾಡ್ಕೊಡಿ. ಸ್ವಲ್ಪ ಲೋಡ್ ಆಗುತ್ತೆ, ಲೇಟ್ ಆಗುತ್ತೆ. ಲೋಡ್ ಆಯಿತು, ಬನ್ನಿ ಗೈಸ್. ಈಗ ನಿಮಗೆ ಏನು ಮಾಡಬೇಕು ಅಂತ ಹೇಳ್ತೀನಿ ಗೈಸ್. ಏನಿಲ್ಲ, ತುಂಬ ಸುಲಭವಾಗಿರೋದು. ಈಗ ನಿಮ್ಮ ಪ್ರೊಫೈಲಿಗೆ ಹೋಗ್ಬೇಕು. ಪ್ರೊಫೈಲಿಗೆ ಹೋಗಿ ಒಂದು ಸ್ಕ್ರೀನ್ಶಾಟ್ ತಗೋಬೇಕು. ಏನು ಸ್ಕ್ರೀನ್ಶಾಟು ಇಲ್ಲಿ ತೋರಿಸ್ತಿದ್ದೀನಿಲ್ಲ, ಈ ಸ್ಕ್ರೀನ್ಶಾಟ್ ತಗೋಬೇಕು. ಈ ಸ್ಕ್ರೀನ್ಶಾಟ್ ತಗೊಂಡು ತೋರಿಸ್ತೀನಿ ನೋಡಿ. ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಇದನ್ನು ಹಾಕ್ತಿಲ್ಲ, ಒಂದು ನಿಮಿಷ. ಹಾಂ, ಸ್ಕ್ರೀನ್ಶಾಟ್ ತಗೊಳ್ಳಿ. ಒಂದು ಸ್ಕ್ರೀನ್ಶಾಟ್ ತಗೊಂಡು ಫುಲ್ಲು ಬ್ಯಾಕ್ ಬಂದ್ಬಿಡಿ ಗೈಸ್. ಫುಲ್ಲು ಬ್ಯಾಕ್ ಬಿಟ್ಟು ಕ್ಯಾನ್ಸಲ್ ಮಾಡಿ, ಎಲ್ಲ ಕ್ಯಾನ್ಸಲ್ ಮಾಡಿ. ಫುಲ್ಲು ಕಟ್ ಮಾಡಿಬಿಟ್ಟು ನಿಮ್ಮ ಗ್ಯಾಲರಿಗೆ ಹೋಗ್ಬೇಕಾಯ್ತದೆ ಗೈಸ್. ಈಗ ಗ್ಯಾಲರಿಗೆ ಹೋಗಿ ಈ ಫೋಟೋನ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಹೆಂಗೆ ಅಡ್ಜಸ್ಟ್ ಮಾಡಬೇಕು ಅಂತ ಇಲ್ಲಿ ನೋಡಿ. ನೋಡಿ, ಫುಲ್ಲು ಶಾರ್ಟ್ ಮಾಡಬೇಕು, ಇಲ್ಲ ಅಡ್ಜಸ್ಟ್ ಮಾಡಬೇಕು. ಫುಲ್ಲು ಬರೀ ಪ್ರೊಫೈಲ್ ಕಾಣೋಂಗೆ. ಓಕೆನಾ? ಒಂದು ನಿಮಿಷ, ನಂದು ವಿಡಿಯೋ ಸಿಂಬಲ್ ಕಾಣಿಸ್ತಿದೆ, ಒಂದೇ ನಿಮಿಷ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಸಿಂಬಲ್ ಹೋಗಿದೆ. ಈಗ ನೋಡಿ, ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಮಾಡ್ತೀರಂಗೆ ಮಾಡಿ ಗೈಸ್. ಫುಲ್ಲು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಾದ್ಮೇಲೆ ನೋಡಿ ನಾನು ಹೇಳ್ತೀನಿ, ಹಾಗೆ ಮಾಡಿ ಗೈಸ್. ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಆ್ಯಂಡ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬ್ಯಾಕ್ ಬಂದ್ಬಿಡಿ ಗೈಸ್. ನಾನು ಹೆಂಗೆ ಮಾಡಿದ್ದೀನಿ ಹೆಂಗೆ ಮಾಡಿ ಬ್ಯಾಕ್ ಬಂದ್ಬಿಟ್ಟು ಈಗ ನೆಕ್ಸ್ಟು ನೀವು ಗೂಗಲಿಗೆ ಹೋಗ್ಬೇಕಾಯ್ತದೆ ಗೈಸ್. ಇಲ್ಲ ನಿಮಗೆ ಗೂಗಲ್ ಇಲ್ಲ ಅಂದರೆ ನಿಮಗೆ ಬೇಕಾಗಿ ಸ್ಕ್ರೀನ್ಶಾಟು ಫ್ರೀ ಫೈರಲ್ಲಿ ತಗೋಬೋದು ಗೈಸ್. ನಾನಿಲ್ಲಿ ನಿಮಗೆ ತೋರ್ಸೋಕ್ಕೋಸ್ಕರ ಗೂಗಲಿಗೆ ಹೋಗಿ ನಾನು ಒಂದು ಫೋಟೋ ತಗೋತಿದ್ದೀನಿ. ನಿಮಗೆ ಇಷ್ಟ ಬಂದಿದ್ದು ಈ ಫ್ರೀ ಫೈರಲ್ಲೇ ತಗೋಬೋದು ಬೇಕು ಅಂದರೆ ಈಗ ChatGPT ಓಪನ್ ಮಾಡಿ ಗೈಸ್. ChatGPT ಓಪನ್ ಮಾಡಿಬಿಟ್ಟು ಇಲ್ಲಿ ಫೋಟೋ ಸಿಂಬಲ್ ಕಾಣಿಸಿದಿಲ್ಲ ಗೈಸ್, ಫೋಟೋಸ್ ಅಂತ ಇದೆ. ಫೋಟೋಸಿಗೆ ಹೋಗ್ಬಿಟ್ಟು ಫೋಟೋಸ್ ಎರಡು ಕ್ಲಿಕ್ ಮಾಡಬೇಕು ಗೈಸ್. ಅಲ್ಲಿ ಏನು ಕ್ಲಿಕ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಗೈಸ್. ಫಸ್ಟು ನೀವು ಪ್ರೊಫೈಲ್ ಕ್ಲಿಕ್ ಮಾಡಿದ ಫೋಟೋನ ಕ್ಲಿಕ್ ಮಾಡಬೇಕು ಗೈಸ್. ಫಸ್ಟು ಪ್ರೊಫೈಲ್ನ ಕ್ಲಿಕ್ ಮಾಡಿಬಿಟ್ಟು ಆಮೇಲೆ ಇದು ಫ್ರೀ ಫೈರ್ ಸಿಂಗಲ್ ಫೋಟೋನ ಹಾಕ್ಬೇಕು ಗೈಸ್. ಹಾಕ್ಬಿಟ್ಟು ಅಲ್ಲಿ ಬರೀಬೇಕಾಗುತ್ತೆ ಗೈಸ್. ಅದು ನಿಮಗೆಲ್ಲ ಟೈಮ್ ಇರಲ್ಲ ಅಂತ ಗೊತ್ತು, ಅದಕ್ಕೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಡಿಸ್ಕ್ರಿಪ್ಷನ್ ಇರೋದನ್ನ ನೀವು ಹಾಕಬೇಕಾಗುತ್ತೆ. ಈಗ ನಾನು ಕಾಪಿ ಮಾಡ್ಕೊಬರಬೇಕು. ಒಂದು ನಿಮಿಷ, ನನ್ನ ಹತ್ರ ಇದೆ ಅದು ಕಾಪಿ. ನಾನು ವಾಟ್ಸಪ್ಪಲ್ಲಿ ಒಬ್ಬರಿಗೆ ಕಳಿಸಿದ್ದೆ, ಅದಿದೆ ಕಾಪಿ. ಅದನ್ನು ಕಾಪಿ ಮಾಡ್ಕೊಂಡು ಹಾಕ್ತೀನಿ ಅದಕ್ಕೆ. ಒಂದೇ ನಿಮಿಷ ಗೈಸ್. ಈಗ ಏನು ಮಾಡಬೇಕು ಅಂದರೆ ಏನಿಲ್ಲ, ಮತ್ತೆ ChatGPT ಹೋಗಿ ಇದನ್ನು ಕಾಪಿ ಮಾಡಿರೋದನ್ನ ಕಾಪಿ ಹಾಕ್ಬಿಟ್ಟು ಇಲ್ಲಿ ಲಾಸ್ಟಿಗೆ ನೀವು ಬಂದ್ಬಿಟ್ಟು ನಿಮ್ಮ ನೇಮ್ ಕೊಡಬೇಕಾಗುತ್ತೆ. ಎಲ್ಲಿ ಅಂದರೆ ಯುವರ್ ನೇಮ್ ಅಂತ ಇದೆ ನೋಡಿ, ಅಲ್ಲಿ ಎಲ್ಲ ಕಟ್ ಮಾಡಿಬಿಟ್ಟು ಅಲ್ಲಿ ನಿಮಗೆ ಇಷ್ಟ ಬನ್ನಿ ನೇಮ್ ಹಾಕೋಬೋದು ಯಾವ್ದಾರು. ಅಲ್ಲಿ ನಾನಿಲ್ಲಿ ZRS ಗೇಮಿಂಗ್ ಅಂತ ಕೊಡ್ಕೋತೀನಿ ನಾನು. ನನಗೆ ಅದೇ ಚಾನಲ್ ಹೆಸರು ಇರೋದ್ರಿಂದ ಅದೇ ZRS ಗೇಮಿಂಗ್ ಅಂತಲೇ ಕೊಡ್ಕೋತೀನಿ. ತುಂಬ ಸುಲಭವಾಗಿರೋ ಕೆಲಸ ಗೈಸ್. ಇದು ಎಂಥ ಕಷ್ಟ ಇಲ್ಲ ಇದು ಗೈಸ್. ನಿಮ್ಮ ನೇಮ್ ಎಲ್ಲ ಕೊಟ್ಟಾದ್ಮೇಲೆ ಅಲ್ಲಿ ಆರೋ ಮಾರ್ಕ್ ಕಾಣಿಸ್ತಿದ್ದೀರ, ಆ ಆರೋ ಮಾರ್ಕ್ನ ಕ್ಲಿಕ್ ಮಾಡಿಬಿಡಿ. ಕಳಿಸ್ಬಿಡಿ ಅವರಿಗೆ. ಕಳಿಸಾದ್ಮೇಲೆ ಅವರು ಇಮೇಜ್ನ ರೆಡಿ ಮಾಡ್ತಾರೆ. ಇಮೇಜ್ ರೆಡಿ ಮಾಡಿ ನಿಮಗೆ ಫೋಟೋಸ್ನ ಕೊಡ್ತಾರೆ. ನೀವು ಸೇವ್ ಮಾಡ್ಕೋಬೇಕಾಗುತ್ತೆ ಗೈಸ್. ಇವೆಲ್ಲ ಆದಮೇಲೆ ಈ ಪ್ರೊಸೆಸಿಂಗ್ ಇಮೇಜ್ ಅಂತ ಬರುತ್ತೆ. ಒಂದು ಸ್ವಲ್ಪ ಹೊತ್ತು ಟೈಮ್ ತಗೊಳುತ್ತೆ, ಒಂದು 5-10 ನಿಮಿಷ ತಗೊಳುತ್ತೆ. ಮತ್ತು ಪ್ರೊಸೆಸ್ ಆದಮೇಲೆ ಫೋಟೋ ಕೊಡುತ್ತೆ ನಿಮಗೆ. ನಾನು ಡೈರೆಕ್ಟ್ ಫೋಟೋ ತೋರಿಸ್ತೀನಿ ಗೈಸ್. ಓಕೆ ಗೈಸ್, ನನ್ನ ಇಮೇಜ್ ಈಗ ರೆಡಿಯಾಗಿದೆ. ಎಲ್ಲ ನೋಡ್ತಿರ್ಬೋದು, ನನ್ನ ಇಮೇಜ್ ರೆಡಿಯಾಗಿದೆ. ಈಗ ಇದನ್ನು ಡೌನ್ಲೋಡ್ ಮಾಡಿದ್ದೀಸಿ ಅಲ್ಲಿ ಸೇವ್ ಅಂತ ಕಾಣಿಸ್ತಿದ್ದಿಲ್ಲ, ಆ ಸೇವ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಸೇವ್ ಆಗುತ್ತೆ ಗ್ಯಾಲರಿಲಿ. ಈಗ ನಾನು ತೋರಿಸ್ತೀನಿ ನಿಮಗೆ. ಬ್ಯಾಕ್ ಬಂದ್ಬಿಡಿ ಗಾಯ್ಸ್. ಈಗ ನೀವು ನೋಡ್ತಿರ್ಬೋದು ನನ್ನ ಗ್ಯಾಲರಿಗೆ ಬಂದು ಫೋಟೋ ಸೇವ್ ಆಗಿದೆ. ಈಗ ನೀವು ಇದನ್ನ DP-ಗಾರ ಹಾಕೋಬೋದು, ಪೋಸ್ಟಾರ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ, ಬೇರೆಯವ್ರಿಗೆ ಉಳಿಸ್ಬೋದು ಗೈಸ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಗೈಸ್. ಥ್ಯಾಂಕ್ ಯು, ಬೈ ಬಾಯ್.